ನಮಸ್ತೆ. ಸೊ ನಿನ್ನೆ ಮೊನ್ನೆ ಬಂದಷ್ಟೇ ಫೀಲ್ ಆಗ್ತಿದೆ ಆ್ಯಕ್ಚುಲಾಗಿ ಸಿನಿಮಾ ಸೈನೈಡ್ ಅಂತಂದರೆ ತುಂಬ ದೊಡ್ಡ ಪ್ರಯೋಗ. ಒಂದು ಕಾಲದಲ್ಲಿ ಅಂದರೆ ಆರ್ ಜಿ ವಿ ಮಾಡುವಂಥ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಒಂದು ರಿಯಲಿಸ್ಟಿಕ್ ಕಥೆಯನ್ನು ಈ ಥರನೂ ಕಟ್ಕೊಡ್ತಾರೆ ಅಂತ. ಅದನ್ನು ಕನ್ನಡಕ್ಕೆ ಮೊದಲ ಬಾರಿಗೆ ಪ್ರಯೋಗ ಮಾಡಿದ್ದು ನೀವು, ಅದು ತುಂಬ ದೊಡ್ಡ ಸಕ್ಸಸ್ ಆಯಿತು. ಈಗ ಮತ್ತೆ ಮರು ಬಿಡುಗಡೆ ಮಾಡಬೇಕಂತ ಅನಿಸಿದ್ದು ಯಾಕೆ? ಈಗ ಸಿನಿಮಾ ಬಂದು 2006 ಶೂಟ್ ಮಾಡಿದ್ದು, 2005 20 ಇಯರ್ಸ್ ಆಯಿತು. ಈಗಿನ ಜನ್ರೇಷನ್ಗೆ ಆವಾಗ ರಾಜೀವ್ ಗಾಂಧಿ ಸತ್ತ ಮೇಲೆ ಏನು ಎಕ್ಸಾಕ್ಟಾಗಿ ಆಯಿತು ಅಂತ ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಅದು ಆಮೇಲೆ ಈಗ ರಾಜೀವ್ ಗಾಂಧಿ ಅವ್ರದ್ದು ಡೆತ್ ಆ್ಯನಿವರ್ಸರಿ ಬರ್ತಿದೆ 21 ಮೇ. ಆ ಕಾರಣಕ್ಕೆ ಅಲ್ಲಿ ರಿಲೀಸ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ಮತ್ತು ಪ್ರೀಕ್ವೆಲ್ ಮಾಡ್ತಿರೋದ್ರಿಂದ ಆ ಟ್ರೈಲರ್ ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೀವಿ. ಆ್ಯಡ್ ಮಾಡಿ ಅದನ್ನು ಜನಗಳಿಗೆ ತಲುಪ್ಸೋಕ್ಕೋಸ್ಕರ. ಮತ್ತು ಹಳೇದಲ್ಲಿ ಒಂದು ತಮಿಳಲ್ಲಿ 2-3 ಸೀನ್ಗಳಿದ್ದಿದ್ದನ್ನ ಅದನ್ನು ನಾನು ಕನ್ನಡಕ್ಕೆ ಮತ್ತೆ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಎಕ್ಸ್ಟ್ರಾ ಬರುತ್ತೆ, ಅದನ್ನು ಜನಗಳಿಗೆ ತೋರಿಸ್ಬೇಕು ಅಂತ ಇಷ್ಟ. ಆಮೇಲೆ ಇವಾಗ ರಾಜೀವ್ ಗಾಂಧಿ ಅವ್ರು ತೀರೋಗೆ 35 ಇಯರ್ಸ್ ಆಗೋಯ್ತು. 91 ಅಂದರೆ 35 ಇಯರ್ಸ್. ಇವಾಗ ಈ 35 ಇಯರ್ಸಲ್ಲಿ ಏನು ನಡೆದಿದೆ ಅಂತ ಈ ಜನ್ರೇಷನ್ ಗೊತ್ತೇ ಇಲ್ಲ. ಎಕ್ಸಾಕ್ಟಾಗಿ ಅವಾಗ ಆ ಕಾಲಘಟ್ಟದಲ್ಲಿ ಏನು ನಡೀತು, ಅವಾಗ ಹೇಗಿತ್ತು, ಏನೇನು ಫೆಸಿಲಿಟೀಸ್ ಪೊಲೀಸವ್ರ ಹತ್ರ ಇತ್ತು, ಅವರು LTT ಅವ್ರ ಹತ್ರ ಏನಿತ್ತು, ಆ ಸುತ್ತ ಹೆಣದಂಥ ಕತೆ. ಆಮೇಲೆ ನೈಜ ಕತೆ, ರಿಯಲ್ ಸ್ಟೋರಿ, ರಿಯಲ್ ಲೊಕೇಶನ್ಸು, ಆಮೇಲೆ ರಿಯಲ್ ನೇಮ್ಸು, ಒಂದು ಫೇಕ್ ನೇಮ್ಸ್ ಕೂಡ ಇಟ್ಟಿಲ್ಲ ನಾವು. ಈ ಥರ ಒಂದು ಸಿನಿಮಾನ ಈಗಿನ ಜನ್ರೇಷನ್ಗೆ, ಮತ್ತು ಈಗ ಟೆರರಿಸಮ್ ಜಾಸ್ತಿ ಆಗಿರೋದ್ರಿಂದ, ಆವಾಗ ಟೆರರಿಸ್ಟ್ ಆ್ಯಕ್ಚುಲಿ ಹ್ಯೂಮನ್ ಬಾಂಬ್ ಅನ್ನೋದೇ ಗೊತ್ತಿರಲಿಲ್ಲ ಯಾರಿಗೂ. ಇಟ್ ವಾಸ್ ಇನ್ ದ ಫಸ್ಟ್ ಹ್ಯೂಮನ್ ಬಾಂಬ್ ಇನ್ ದ ಹಿಸ್ಟ್ರಿ ಆಫ್ ಎ ಮ್ಯಾನ್ ಕೈಂಡ್ ಅಂತೀವಿ. ಅದುವರೆಗೂ ಒಂದು ಹ್ಯೂಮನ್ ಬಾಂಬ್ ಅನ್ನೋ ಕಲ್ಚರ್ ಇರಲಿಲ್ಲ, ಯಾರಿಗೂ ಗೊತ್ತೇ ಇಲ್ಲ. ಅದಾದಮೇಲೆ ISIS ಇವರೆಲ್ಲ ಉಟ್ಕೊಂಡ್ರು. ಈ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದಂಥ ಚಿತ್ರನ ಈಗಿನ ಜನ್ರೇಷನ್ಗೆ, ಈಗ ಟೆರರಿಸ್ಟ್ಗಳು ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ದಾಗ ಈಗ ರಿಲೀಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾರೆ. ಸರ್, 20 ವರ್ಷದ ಹಿಂದೆಯೇ ಈ ಥರದೊಂದು ಕತೆ ಇಟ್ಕೊಂಡು ಸಿನಿಮಾ ಮಾಡ್ಬೋದು ಅಂತ ಗಟ್ಟಿ ಧೈರ್ಯ ಮಾಡೋದಿದೆಯಲ್ಲ, ಇದು ಮಾಡಿ ನಾನು ಗೆಲ್ತೀನಿ ಅಂತ ಹೆಂಗೆ ಸ್ಟಾರ್ಟ್ ಆಯ್ತದ ಆ ಜರ್ನಿ ಅಂತ? ನಾನು ಮೆಡ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಓದಿದ್ದು. ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ 89 ಜಾಯ್ನ್ ಆದೆ. 1991 ಅಲ್ಲೇ ಇದ್ದೆ ನಾನು. 91ನಲ್ಲಿ ರಾಜೀವ್ ಗಾಂಧಿಯವ್ರ ಹತ್ಯೆ ಆಗುತ್ತೆ. ಆ ಹತ್ಯೆ ಆದಾಗ 10-20 ಆಲ್ಮೋಸ್ಟ್ ಅಲ್ಲೂ ಸಿಟಿ ಒಳಗೆ, ಅವಾಗ ಮೆಡ್ರಾಸು, ಇವಾಗ ಚೆನ್ನೈ, ಆವಾಗ ಆಲ್ಮೋಸ್ಟ್ ಅಲ್ಲೂ ಒಂದು ನಮ್ಮ ಜಾಗಕ್ಕೆ ಬರೋ ಅಷ್ಟರೊಳಗೆ ಒಂದು 11 ಗಂಟೆಗೆ ನ್ಯೂಸ್ ಗೊತ್ತಾಯಿತು. ಜಗಳಗಳು, ಗಲಾಟೆಗಳೆಲ್ಲ ಸ್ವಲ್ಪ ಅಲ್ಲಲ್ಲಿ ತೂರಾಟಗಳೆಲ್ಲ ಸ್ಟಾರ್ಟ್ ಆಯಿತು. ನಾನು ಮತ್ತು ಕಮಲ್ ನಾದನ್ ಅಂತ ಒಬ್ಬ ನನ್ನ ಡೈರೆಕ್ಷನ್ ಸ್ಟೂಡೆಂಟ್ ಒಬ್ಬ ಇದ್ದಾನೆ, ಇನ್ನೊಬ್ಬ. ನಾನು ಅವನು ಕುತ್ಕೊಂಡು ನನ್ನ ಬೈಕ್, ಅದು ನಂದು RTZ ಒಂದು ಬೈಕ್ ಇತ್ತು, ಇಲ್ಲಿಂದ ತೊಗೊಂಡೋಗಿದ್ದು. ಆ ಬೈಕಲ್ಲಿ ಥ್ರೂಔಟ್ ಚೆನ್ನೈ ನಾನು ರೌಂಡ್ ಮಾಡ್ತೀವಿ, ಎಲ್ಲ ಕಡೆ ಹೋಗ್ತೀವಿ. ಅರೌಂಡ್ 2:30ಗೆ ಬಾಡೀಸು ಜನರಲ್ ಹಾಸ್ಪಿಟ್ಲಿಗೆ ಬಂತು ಅಂತ ಹೇಳ್ತಾರೆ. ಆ ಜನರಲ್ ಹಾಸ್ಪಿಟ್ಲಿಗೆ ಬಂದಿದ್ದು ನಾವು ಒಂಥರ ಸ್ಟ್ರೆಸ್ ಪಾಸರ್ಸ್ ಥರ ಹೊರಟೋಗ್ತೀವಿ. ಅಲ್ಲೋಗಿ ಪೊಲೀಸವ್ರು ತಡೀತಾರೆ, ನಮ್ಮನ್ನು ಒಳಗಡೆ ಬಿಡಲ್ಲ. ನಾನೇನು ಮಾಡ್ತೀನಿ, ನನ್ನ ಹತ್ರ ಅವಾಗ ತಾನೇ ಬೆಂಗಳೂರಿನಲ್ಲಿ ಫಸ್ಟ್ ಟೈಮ್ ಇಂಡಿಯಾನಲ್ಲಿ ಲೈಸೆನ್ಸ್ ಕೊಟ್ಟಿರ್ತಾರೆ, ಏನು ಸ್ಮಾರ್ಟ್ ಕಾರ್ಡ್ ಥರ. ಆ ಸ್ಮಾರ್ಟ್ ಕಾರ್ಡ್ ಲೈಸೆನ್ಸ್ ಫಸ್ಟ್ ಟೈಮ್ RTO ಅವ್ರು ಕೊಟ್ಟಿರ್ತಾರೆ ಇಂಡಿಯಾನಲ್ಲೇ. ಅದನ್ನು ನಾನು ತೊಗೊಂಡಿರ್ತೀನಿ. ಅದನ್ನು ಸುಮ್ಮನೆ ಹಿಂಗೆ ಇಟ್ಕೊಂಡು ಪ್ರೆಸ್ ಅಂತೀನಿ, ಬಿಟ್ಬಿಡ್ತಾರೆ ನನ್ನ. ಆ ಲೈಸೆನ್ಸ್ನ ಪ್ರೆಸ್ ಅಂತ ಹೇಳ್ತೀನಿ, ಬಿಟ್ಬಿಡ್ತಾರೆ ನಾನು ಅವಾಗ ಅವ್ನಿಗೆ ಪಕ್ಕದಲ್ಲಿ ಅವ್ನಿಗೆ ಬೈತೀನಿ, ಏನು ಹಿಂಗಿದೆ ಸೆಕ್ಯೂರಿಟಿ ಅಂತ ತಮಿಳಲ್ಲೇ ಬೈತೀನಿ. ಅಷ್ಟೊತ್ತು ತಮಿಳ್ ಸ್ವಲ್ಪ ಕಲ್ತ್ಕೊಂಡಿದ್ದೆ ನಾನು. ಎನ್ನಡ ಇಪ್ಪಡಿ ಲೈಸೆನ್ಸ್ ಒಂದು ಪ್ರೆಸೆನ್ಸನ್ನು ಇಪ್ಪಡಿ ಬಿಡ್ರ ಉಳ್ಳೆ ಅಂತ ಅವ್ನಿಗೆ ಬೈದಿರ್ತೀನಿ. ಅವ್ನಿಗೆ ಏನು ಹಿಂಗೆ ಬಿಡ್ತಾಯಿದ್ರು ಒಳಗಡೆ ಅಂತ. ಅದಾದಮೇಲೆ ಅಲ್ಲೋಗಿ ಬಾಡೀಸ್ ಎಲ್ಲ ನೋಡ್ತೀವಿ. ನೋಡಿದ್ಮೇಲೆ ಅಲ್ಲಿ ನಮಗೆ ತುಂಬಾ ಒಂಥರ ಅಲ್ಲಿ ಒಂದು ಲೇಡಿ ಪೊಲೀಸ್ಗೂ ಏಟ್ ಬಿದ್ದಿರುತ್ತೆ. ಆ ಲೇಡಿ ಪೊಲೀಸ್ನ ಮಾತಾಡಿಸ್ತಾ ಇದ್ದಾಗ, ದಯವಿಟ್ಟು ಹಿಂಗಾದ್ರೂ ಮಾಡಿ ನಮ್ಮ ಯಜಮಾನ್ರಿಗೆ ವಿಷಯ ತಿಳಿಸ್ತೀರಾ ಅಂತಾರೆ. ಅವ್ರ ಯಜಮಾನ್ರು ಎಲ್ಲಿ ನಿಮ್ಮ ಮನೆ ಅಂತ ಹೇಳಿದೆ. ಆವಾಗ ಅವ್ರದ್ದು KK ನಗರ್ ಪಕ್ಕದಲ್ಲೇ ಒಂದು MGR ನಗರ್ ಅಂತಲೂ ಇದೆ, ಅಲ್ಲಿ ಅವ್ರು ನಮ್ಮ ಮನೆ ಅಂತ ಹೇಳ್ತಾರೆ. ಅಲ್ಲಿ ಅಡ್ರೆಸ್ ತೊಗೊಂಡು ಆ ಮನೆಗೆ ಹೋಗ್ತೀವಿ. ಆವಾಗ ಸುಮಾರು ಒಂದು 4:15 ಆಗಿರುತ್ತೆ. ಅವ್ರ ಮನೆಗೆ ಹೋಗಿ ಬಾಗಿಲು ತಟ್ಟಿದಾಗ ಅವ್ರ ಯಜಮಾನ್ರು ಪೊಲೀಸೇ, ಅವರು ಒಂದು ಕಾನ್ಸ್ಟೇಬಲ್ ಏನೋ ಆಗಿರ್ತಾರೆ. ಅವ್ರಿಗೆ ಬಾಗಿಲು ತಟ್ಟಿದಾಗ ಅವ್ರಿಗೆ ಕೇಳ್ತಾರೆ ಏನು ವಿಷಯ ಅಂತ. ಅವ್ರಿಗೆ ಈ ಥರ ಒಂದು ಬಾಂಬ್ ಬ್ಲಾಸ್ಟ್ ಆಗಿರೋದು ಗೊತ್ತಿಲ್ಲ, ರಾಜೀವ್ ಗಾಂಧಿ ತೀರೋಗಿರೋದು ಗೊತ್ತಿಲ್ಲ, ಅವ್ರ ಮಿಸ್ಸಸ್ಗೆ ಏಟ್ ಬಿದ್ದಿರೋದು ಗೊತ್ತಿಲ್ಲ. ಅವ್ರ ಮಿಸ್ಸಸ್ಸು ಸಾಧಾರಣವಾಗಿ ಒಂದು ಇದು ಕಾನ್ಸ್ಟೇಬಲ್, ಅವ್ರಿಗೆ ಏಟ್ ಬಿದ್ದಿರೋದು ನಾನು ಹೇಳಿದ್ಮೇಲೆ ಪಾಪ ಅವ್ರಿಗೆ ಡ್ರೆಸ್ ಹಾಕ್ಕೊಂಡು ಇಮಿಡಿಯೇಟಾಗಿ ಅಲ್ಲಿ ಹೋಗ್ತಾರೆ. 4 ದಿನ ಆದಮೇಲೆ ನಮಗೆ ಎಲ್ರಿಗೂ ಗೊತ್ತಾಗುತ್ತೆ,
ರಾಜೀವ್ ಗಾಂಧಿ ಅವ್ರನ್ನ ಕೊಂದಾಕಿದ್ದು ಶಿವರಾಸನ್ ಅಂತ. ಶಿವರಾಸನ್ನು ಆ ಸ್ಟೆರೈಲ್ಸ್ ಏನಂತೀವಿ, ಆ ರಾಜೀವ್ ಗಾಂಧಿ ಹತ್ಯೆ ಮಾಡೋಕ್ಕೆ ಒಳಗಡೆಗೆ ಎಂಟ್ರಿ ತೊಗೊಂಡಿರೋದೆ ಒಂದು ಅಸೈಡ್ ಅಂತ ಒಂದು ಮ್ಯಾಗ್ಝಿನ್ ಬರುತ್ತೆ. ಆ ಪತ್ರಕ್ಕೆದು ಪ್ರೆಸ್ ಕಾರ್ಡ್ ಮಾಡ್ಕೊಂಡು ಒಳಗಡೆ ಹೋಗಿರ್ತಾನೆ ರಿಪೋರ್ಟರ್ ಅಂತೇಳಿ. ನಾನು ಹಿಂಗೆ ಹೋದೆ ಬಾಡಿ ನೋಡೋಕ್ಕೆ. ಈ ಕ್ಯೂರಿಯಾಸಿಟಿ ನನ್ನಲ್ಲಿ ಸ್ಟಾರ್ಟ್ ಆಯಿತು. ನನ್ನಂಥವನೇ ಹೋಗಿರ್ಬೇಕಾದ್ರೆ ಅವ್ರು ಹೋಗದೆ ಇರೋಕ್ಕಾಗತ್ತಾ, ಅಲ್ಲಿ ಸ್ಟಾರ್ಟ್ ಆಯ್ತು ನನಗೆ. ಆಮೇಲೆ ಕರೆಕ್ಟಾಗೆ ಒಂದು 90th ಡೇಗೆ ಅವ್ರು ಎಲ್ಲೆಲ್ಲಿ ಹೋಗಿದ್ದೆಲ್ಲ ಅವಾಗ ನ್ಯೂಸ್ ಬರ್ತಾನೆ ಇತ್ತು. ನಾವೆಲ್ಲ ಕ್ಯೂರಿಯಾಸಿಟಿಯಿಂದ ಅವ್ರು ನಡೀತಾ ಇದ್ದಾರೆ, ಇವ್ರು ನಡೀತಿದ್ದಾರೆ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾನೆ ಇದ್ವಿ, ಟಿ ವಿಯಲ್ಲಿ ನೋಡ್ತಾ ಇಲ್ಲ. 90th ಡೇಗೆ ಬೆಂಗಳೂರಿನಲ್ಲಿ ಅವರೆಲ್ಲ ಸತ್ರು ಅಂದಾಗ ನನಗೆ ಶಾಕ್. ಹೆಂಗಪ್ಪ ಬೆಂಗಳೂರಿನಲ್ದವರೆಲ್ಲ ಸಾಯ್ತಾರೆ, ಹೇಗೆ ಸಾಧ್ಯ ಅದು ಅಂತ ನೋಡಿದ್ರೆ ಯಾರ ಮನೇಲಿದ್ರು ಅಂದರೆ ರಂಗನಾಥ್ ಮತ್ತು ಮೃದುಲಾ ಅಂತ ಹೆಲ್ಪ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ನನಗಂತೂ ಇವಾಗ ನೀವೇನು ಬಂದಿದ್ದೀರಾ ಶಾಕ್. ಯಾಕೆ ಅಂದರೆ ರಂಗನಾಥ್ ಮೃದುಲಾ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಅವ್ರು. ನನಗೆ ನೀವೇನು ಇವಾಗ ಇಲ್ಲಿ ಇಂಟರ್ವ್ಯೂ ಮಾಡ್ತಿದ್ದೀರಾ, ಇಲ್ಲಿಂದ 300 ಮೀಟರ್ಸ್ ಅವ್ರ ಮನೆ, 250 to 300 ಮೀಟರ್ಸ್, ಇಲ್ಲೇ ಪಕ್ಕದಲ್ಲೇ ಮೊಂಜಾಯಿ ರೋಡ್. ನಾವಿಲ್ಲಿ ಬಸವನಗುಡಿ ಇದರಲ್ಲಿ ಅಶೋಕ್ ನಗರಲ್ಲಿದ್ವಿ. ಇಲ್ಲಿಂದ ಹೋದ್ರೆ ಸುಂಕಿನಹಳ್ಳಿ ನಾನು BMS ಕಾಲೇಜ್ ಈ ಕಡೆ ಇದ್ದೀನಿ, BMS ಕಾಲೇಜ್ ಆ ಕಡೆ ಅವ್ರ ಮನೆ, ಮೃದುಲನ ಮನೆ. ಮೃದುಲಾ ಬಂದು ಕನ್ನಡ ಕ್ರಿಶ್ಚಿಯನ್ ಗರ್ಲು, ಅವ್ರ ಯಜಮಾನ ಬಂದು ರಂಗನಾಥ್, ಅವರು ತಮಿಳ್ ಮೊದಲೇರ್ಸು. ಯಾವಾಗಲೂ ಪಾಕೆಟಲ್ಲಿ ಪ್ರಭಾಕರನ್ ಫೋಟೋ ಇಟ್ಕೊಂಡು ಅವರು 85, 86 ಅಲ್ಲಿ ನಮ್ಮ ಜೊತೆಲಿ ಮಾತಾಡ್ತಾನೆ ಇರ್ತಿದ್ರು. ಅದಾದಮೇಲೆ ಮೃದುಲನ್ನ ಲವ್ ಮಾಡ್ತಾರೆ. ಆಮೇಲೆ ಅವರು ಕ್ರಿಶ್ಚಿಯನ್ ಗರ್ಲು, ಆ ಮದುವೆಗೆ ನಾವೆಲ್ಲ ಹೋಗಿದ್ದೀವಿ. ಅಲ್ಲಿ ನಾನು ಡ್ಯಾನ್ಸ್ ಎಲ್ಲ ಮಾಡಿ ಜಾಲಿಯಾಗೆಲ್ಲ ಇದ್ದೀವಿ ಅಲ್ಲಿ. ಆಮೇಲೆ ಎವ್ರಿ ಕ್ರಿಸ್ಮಸ್ಗೆ ನಾವು ಅವ್ರ ಮನೇಲೆ ಬಿರಿಯಾನಿ, ಕೇಕು ಎಲ್ಲ ತಿನ್ಕೊಂಡು ಜಾಲಿಯಾಗಿ ಅವ್ರ ಮನೆ ಮುಂದೆ ಕ್ರಿಕೆಟ್ ಆಡ್ಕೊಂಡಿರ್ತಿದ್ವಿ. ಇದು ನನಗೆ ಹೆಂಗೆ ಬಂದರು, ಇಷ್ಟು ದೊಡ್ಡ ಟೆರರಿಸ್ಟ್ಗಳನ್ನ ಹೆಂಗೆ ಅವ್ರ ಮನೇಲಿ ಇಟ್ಕೊಳಕ್ಕೆ ಬಂತು ಅಂತೇಳಿ ಕ್ಯೂರಿಯಾಸಿಟಿ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಅವ್ರ ಹಿಂದೆ ಬಿದ್ದೆ.